ಬಿಜೆಪಿ ಜೆಡಿಎಸ್ ಕೂಡ ಸುಮ್ಮನೆ ಕೂರಲಿಲ್ಲ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಧರಣಿ ನಡೆಸಿದ್ರು. ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು ಅಂತ ಒತ್ತಾಯಿಸಿದ್ರು. 2011ರಲ್ಲಿ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಗ ಆಡಿದಂತಹ ಮಾತನ್ನ ಪ್ರಸಾರ ಮಾಡಿ ಟಕ್ಕರ್ ಕೊಟ್ಟರು. ಬಿಜೆಪಿ ಇದೇ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದೆ. ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಜೆಪಿಯವರು. ಸರ್, ದಲಿತ ಸಮುದಾಯಕ್ಕೆ ಸೇರಿದ ರಾಜ್ಯಪಾಲರನ್ನ ವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾಂಗ್ರೆಸ್ ತನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬೇಕು ಅಂತ. ಹೌದು, ಹಂಗೆ ಹಿಂಗಾದ್ರೆ ಹಂಗಾಗತ್ತೆ, ಹಂಗಾದ್ರೆ ಹಿಂಗಾಗತ್ತೆ. ಎಸ್, ಹಿಂದುಳಿದ ಎಸ್ಸಿ ಒಬ್ಬ ರಾಜ್ಯಪಾಲರ ವಿರುದ್ಧವಾಗಿ ಅತ್ಯಂತ ಅವಾಚ್ಯವಾಗಿ ಕಾಂಗ್ರೆಸ್ ಪಾರ್ಟಿಯವರು ಮಾತನಾಡ್ತಾ ಇದ್ದಾರೆ. ರಾಜ್ಯಪಾಲರ ಪ್ರತಿಕೃತಿಯನ್ನು ದಹನ ಮಾಡಿದೆ. ರಾಜ್ಯಪಾಲರಿಗೆ ಬಾಂಗ್ಲಾದೇಶದಲ್ಲಿ ಆದಂತಹ ಪರಿಸ್ಥಿತಿ ಬರ್ಬೋದು ಅನ್ನುವಂತಹ ಹೇಳಿಕೆಯನ್ನು ಕಾಂಗ್ರೆಸ್ಸಿನ ಅತ್ಯಂತ ಪ್ರಮುಖ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನಿನ ಹೋರಾಟಕ್ಕೆ ಎಲ್ಲವೂ ಅವಕಾಶ ಇದೆ. ಹಿಂಸಾಚಾರಕ್ಕೆ ತೊಡೋದು ಅತ್ಯಂತ ಗಂಭೀರವಾದ ವಿಚಾರ. ಕಾಂಗ್ರೆಸ್ ಅಲ್ಲಿ ನಡ್ಕೊಳ್ತಾ ಇರ್ತಾರೆ ರೀತಿ ನೋಡಿದ್ರೆ ಅಸಹ್ಯ, ಏಸಿಗೆ ಅನ್ನಿಸ್ತದೆ. ನೀವು ತಪ್ಪು ಮಾಡಿದ್ದೀರಾ ಅಂತ ನೀವು ಗಲಾಟೆ ಮಾಡ್ತಾ ಇರೋದ್ರಿಂದ ನನಗೆ ಇವತ್ತು ಅನ್ನಿಸ್ತಾ ಇದೆ. ಅದು ಕಾನೂನಿನಲ್ಲಿ ಅವರು ಹೋರಾಟ ಮಾಡಬೇಕಾಗ್ತದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಸಚಿವರು, ಶಾಸಕರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನುವ ಭ್ರಮೆಯಿಂದ ಹೊರಗೆ ಬಂದು ಗೌರವವಾಗಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೈತೆ. ಪೊಲೀಸರಿಗೆ ಆಲ್ ರೈಟ್. ಸಿದ್ದರಾಮಯ್ಯ ಕಾಲಿಗೆ ರಾಜಕಾರಣಕ್ಕೆ ಬಂದು 30 ವರ್ಷ ಅಂತೆ, 40 ವರ್ಷ. ಅವ್ರಿಗೆ ವಿಚಾರ ಅದೇ ಟರ್ನ್ ಮೇಲೆ ಸಿಕ್ಕಾಕೊಂಡಿರೋದು ಇದೇ ಥರ ಆಗಿರೋದು ಪಜಿತಿ. ಇದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ರಾಜಕೀಯಕ್ಕೆ ಹೆದರಲ್ಲ, ನಾನೇನು ಬಗ್ಗಲ್ಲ, ಅದಕ್ಕೆಲ್ಲ ಹೆದರ್ಕೊಳ್ಳಲ್ಲ, ತಪ್ಪು ಮಾಡಿಲ್ಲ, ನ್ಯಾಯಾಲಯದಲ್ಲಿ ಪರಿಹಾರ ಸಿಗತ್ತೆ ಅಂತ ಇದೆ. ನಂದು ಇದೇ ಪ್ರಶ್ನೆ. ಇದು ಸಿಗತ್ತೆ ಅಂದ ಮೇಲೆ ಬಾಂಗ್ಲಾದೇಶ ಟೈಪ್ ರಾಜ್ಯಪಾಲರನ್ನು ಇದು ಮಾಡಿಬಿಡ್ತಾರೆ, ಹಲ್ಲೆ ನಡೆದರೆ ಯಾರ ಮೇಲೆ ಹಲ್ಲೆ ಮಾಡಿಸ್ತೀರಿ? ಜಮೀರ್ ಶಾಹಿ ಅವರು ಯಾರ ಮೇಲೆ ಆಗಬೇಕು ಅಂತ ಗಲಾಟೆ ಆದರೆ, ಹಲ್ಲೆ ನಡೆದರೆ ಯಾರ ಮೇಲೆ? ಆನ್ ಹೋಮ್? ಬಿಜೆಪಿಯವ್ರ ಮೇಲೋ, ರಾಜ್ಯದ ಜನರ ಮೇಲೋ, ನಿಮ್ಗೆ ಓಟ್ ಹಾಕಿದ ಮತದಾರನ ಮೇಲೋ ಯಾರ ಮೇಲೆ ಹಲ್ಲೆ ಆಗಿಸ್ತೀರಿ? ಏನು ಬಯಸ್ತಾ ಇದ್ದೀರಿ? ಈಗ ಸತ್ಯ ಅಂತ ನಮ್ಮ ತಾಯಿಗೆ ಬೇಸರ ಆಗಿತ್ತು ಅಂತ ಯತೀಂದ್ರ ಅವರು ನೋಡ ಏನು ಹೇಳಿದಾರೆಲ್ಲ. ಯಾಕಂದ್ರೆ ಅವ್ರಿಗೆ ಭಯ, ನನ್ನ ಯಾಕೆ ಡೆಲ್ ಕಾಣಿಸ್ತಾ ಇದೆಯಲ್ಲ. ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ. ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ನಾ ಏನು ತಪ್ಪೇನು ಮಾಡಿಲ್ಲ. ನಾವು ಲೀಗಲ್ ಫೈಟು ಕೂಡ ಮಾಡ್ತೀವಿ, ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ. ತಪ್ಪು ಮಾಡಿದ್ರೆ ಅವರು ಧೃತಿಗೆಡಬೇಕು. ತಪ್ಪು ಮಾಡಿಲ್ಲ, ಕಾನೂನುಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು. ಬಟ್ ಆದರೆ ಅವ್ರು ಏನೂ ಕೂಡ ಕಾನೂನುಬದ್ಧವಾಗಿ ಮಾಡಿಲ್ಲ. ತಾಯಿಯವ್ರಿಗೆ ಮೊದಲು ಪ್ರಾರಂಭದಲ್ಲಿ ಬೇಸರ ಆಗಿದ್ರೆ ಅವ್ರ ವಿಚಾರದಿಂದ ತಂದೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದವರು. ಆದರೆ ಗೊತ್ತಿದೆ ಅವ್ರಿಗೆ ಅವ್ರು ಮಾಡೋದೇನು ತಪ್ಪಿಲ್ಲ, ಎಲ್ಲ ಕಾನೂನು ಪ್ರಕಾರವಾಗಿದೆ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನಿಂದ ಹಿಡಿದು ತಾಲೂಕು ಮಟ್ಟದವರೆಗೂ, ಗ್ರಾಮದ ಮಟ್ಟದವರೆಗೂ ಎಲ್ಲರೂ ಕೂಡ ಇವತ್ತು ಇನ್ನೂ ಒಗ್ಗಟ್ಟಾಗಿದ್ದಾರೆ.